ಬೆಂಗಳೂರಿನ ಫುಟ್ಪಾತ್ ತೆರವು ವಿಚಾರವಾಗಿ ಅದೇ 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 ಈಗ ನಮ್ಮ ರಾಜ್ಯದಲ್ಲಿ ಎಲ್ಲಿದೆ ಪ್ರಜಾಪ್ರಭುತ್ವ? ಇಡೀ ಬೆಂಗಳೂರು ನಗರದಲ್ಲಿ ಬಡವರು, ತರಕಾರಿ ಮಾರೋರು, ಹಣ್ಣು ಮಾರೋರು, ಬೀದಿಲಿ ಕೂತ್ಕೊಂಡು ಮಾಡೋರು, ಬಡ್ಡಿ ದುಡ್ಡು ತಗೊಂಡು ಅಲ್ಲಿ ಬಡ್ಡಿ ಕೊಟ್ಟು ವ್ಯಾಪಾರ ಮಾಡ್ತಕ್ಕಂಥವ್ರು ಸಾವಿರಾರು ಜನ ಬೆಂಗಳೂರಿನ ಕಾಲ್ದಾರಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡ್ತಾಯಿದ್ದಾರೆ. ನೀವು ಬಂದ ತಕ್ಷಣ ನನ್ನ ದರ್ಪ ನೋಡ್ರಿ, ನಾನು ಮಂತ್ರಿ ಆಗಿದ್ದೀನಿ, ಭಾಳ ದೊಡ್ಡ ದರ್ಪ ಇವನು ಅಂತ ಹೇಳಿ ಏಕ್ದಮ್ JCBನೇ ತಂದುಬಿಟ್ರಿ. JCB ತಂದು ಒಡೆದು ಬಿಸಾಕ್ತಾ ಇದ್ದೀರಿ. ಅವರು ಮಾತಾಡೋಕ್ಕಾಗ್ತಾಯಿಲ್ಲ, ಮತ್ತು ಅದು ಪರಿಹಾರ ಕೊಟ್ಟಿಲ್ಲ. ಅವ್ರಿಗೆ ಕನಿಷ್ಠ ಕುಡಿಯೋ ನೀರು ಕೊಟ್ಟಿಲ್ಲ. ಅವ್ರ ಸಾಮಾನೆಲ್ಲ ಕಿತ್ಕೊಂಡಿದ್ದಾರೆ, ಮಾರ್ತಕ್ಕಂಥ ಸಾಮಾನು ಕಿತ್ಕೊಂಡ್ರು, ಎಲ್ಲ ಕಿತ್ತು ಬೀದಿಗೆ ಹಾಕ್ಬಿಟ್ಟಿದ್ದಾರೆ. ಇದು ಅತ್ಯಂತ ಸರ್ವಾಧಿಕಾರ, ಪಾಳ್ಯಗಾರಿಕೆ, ದಬ್ಬಾಳಿಕೆ. ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ಬೆಂಗಳೂರು ಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು. ನಿಮಗೆ ಕಸ ಎತ್ತಕ್ಕಾಗ್ತಾಯಿಲ್ಲ, ಬೆಂಗಳೂರು ಮೂಲೆ ಮೂಲೆಯಲ್ಲಿ ಕಸ ಎತ್ತಕ್ಕಾಗ್ತಾಯಿಲ್ಲ. ಬಡವರ ಬಗ್ಗೆ ನೀವು ಮೇಲೆ ಬಿದ್ದಿದ್ದೀರಿ. ನಾಳೆ ಮಧ್ಯಾಹ್ನ 12:30 ಗಂಟೆಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಈ ಒಂದು JCB ಬೇಡ, JCB ದೌರ್ಜನ್ಯ ಬೇಡ, ಬಡವರನ್ನು ಉಳಿಸಿ, ಬಡವರಿಗೆ ಅನ್ಯಾಯ ಮಾಡಬೇಡಿ. ಈಗ ಯಾರ್ಯಾರು ಬಡವರನ್ನ ಖಾಲಿ ಮಾಡಿದಿರಿ, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು. ನಾಳೆ 12:30 ಗಂಟೆಗೆ ನಾನು ಗುದ್ಲಿ ಚಳವಳಿ, JCB ವಿರುದ್ಧ ಗುದ್ಲಿ, JCB ವಿರುದ್ಧ ಗುದ್ಲಿ ಚಳವಳಿ ನಾಳೆ ಮೈಸೂರು ಬ್ಯಾಂಕ್ ಮುಂದೆ. ಇದು ಅವರಿಗೆಲ್ಲ ದುಡ್ಡು ಕೊಡಬೇಕು. ಇದಲ್ಲದೆ ನಾನು ಹೈಕೋರ್ಟ್ಗೂ 2-3 ದಿವಸದಲ್ಲಿ ಅವ್ರ ಪರವಾಗಿ ನಾನು ಮೊಕದ್ದಮೆ ಹೂಡಬೇಕು ಅಂತಲೂ ಮಾಡಿದ್ದೇನೆ. ಈಗ ಕೊನೆಯದಾಗಿ ಸರ್, ದಸರಾ ಬರ್ತಿದೆ, ಕಂಬಳಕ್ಕೆ 8 ಕೋಟಿ ಖರ್ಚು ಮಾಡ್ತೀವಿ ಅಂತಿದೆ ಸರ್ಕಾರ. ಮತ್ತೊಂದು ಕಡೆ ಡ್ಯಾಮಲ್ಲಿ ನೀರಿಲ್ಲ, ಬೆಳೆ ಬೆಳಿಬೇಡಿ, ಭತ್ತ ಹಾಕಬೇಡಿ ಅಂತ ರೈತರಿಗೆ ಹೇಳ್ತಿದ್ದಾರೆ. 40-50 ಕೋಟಿ ಮೇಲೆ ಖರ್ಚು ಮಾಡ್ತಾರೆ ದಸರಾಗೆ. ಈ ಸರಿ ದಸರಾ ಯಾವ ರೀತಿ ಮಾಡಬೇಕು ಅಂತ ತಾವು ಹೇಳ್ತೀವಿ. ಈಗ ದಸರಾ ವೈಭವವಾಗಿ ಮಾಡೋದ್ರಿಂದ ಯಾವತ್ತೂ ನಮಗೇನು ಉದ್ಧಾರ ಏನೂ ಆಗಿಲ್ಲ. ಏನಿದೆ, ಒಂದಷ್ಟು ವ್ಯಾಪಾರ ಆಗುತ್ತೆ, ಅದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಆ ದಸರಾ ಅನ್ನುವ ಇದನ್ನು ನಾನೇನು ವಿರೋಧ ಮಾಡಲ್ಲ. ಅದರ ಹಿನ್ನೆಲೆಯೇ ದರ್ಬಾರು, ಅದರ ಹಿನ್ನೆಲೆ ದರ್ಬಾರು. ಎಲ್ಲಿದೆ ದರ್ಬಾರೀಗ? ನಾನೇನು ಅವ್ರ ಬಗ್ಗೆ ಯಾವುದು ಸಣ್ಣ ವಿಚಾರದಲ್ಲಿಲ್ಲ. ನನಗೆ ಅವರೆಲ್ಲ ಬೇಕಾದವರು, ಮಹಾರಾಣಿಯವರು ಬೇಕಾದವರು, ಅವರ ಯಜಮಾನ ಶ್ರೀಕಂಠ ದತ್ತ ಬೇಕಾದ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಆದರೆ ಕಂಬಳ ಇದೆಯಲ್ಲ, ಈ ಕಂಬಳ ಇದು ಮಂಗಳೂರಿಗೆ ಸರಿ, ಅಲ್ಲಿಗೆ ಅಲಂಕಾರ, ಅಲ್ಲಿಗೆ ಒಳ್ಳೆಯದು, ಅಲ್ಲಿಗೆ ಚಂದ. ಈಗ ಅಲ್ಲಿಂದ ನೀವು ಒಳ್ಳೆ ಕೋಣಗಳನ್ನು, ಎಮ್ಮೆಗಳನ್ನು ಲಾರಿಯಲ್ಲಿ ಹೂಡ್ಕೊಂಡು ಬಂದು ಇಲ್ಲೆಲ್ಲೋ ಒಂದು ಕಡೆ ಇಟ್ಟು ಅವಕ್ಕೆಲ್ಲ ನೀವು ತಾಲೀಮು ಮಾಡಿ ಅವನ್ನ ಕರ್ಕೊಂಡು ಬಂದು ಇಲ್ಲಿ ಓಡಿಸಿ, ಇದೆಲ್ಲ ಯಾಕೆ ಬೇಕು? ಇದು ಪ್ರಾಣಿ ಹಿಂಸೆ, ಇದು ಪ್ರಾಣಿ ಹಿಂಸೆ. ನಿಮ್ಗೆ ಹೇಳೋದಾದರೆ ಆನೆಗಳನ್ನೂ ಮಾಡಬಾರ್ದು, ಅದು ಒಳ್ಳೆಯದಲ್ಲ. ಈಗ ಈ ಸುಮಾರು 700 kg ಅಂಬಾರಿನ ಒಂದು ಆನೆ ಮೇಲೆ ಇಟ್ಟರೆ ಗತಿಯೇನು? ಆದರೆ ಏನು ನಡ್ಕೊಂಡು ಬಂದಿದೆ ಇಡೀ ಇತಿಹಾಸದಲ್ಲಿ ಅನ್ನೋದು ಬಿಟ್ಟರೆ ಕಂಬಳ ಬೇಡವೇ ಬೇಡ. ಸರಳ ದಸರಾಕ್ಕೆ ಏನಾದರೂ ತಾವು ಕರೆ ಕೊಡ್ತೀರಾ ಅಂತ? ಯಾವುದೇ ಕೇಳಿ ದಸರಾ ಆಚರಣೆ ಮಾಡಿ ಅಂತ ಹೇಳ್ತೀರಾ ಸರ್ಕಾರಕ್ಕೆ ಅಂತ? ಸರಳ ದಸರಾ ಈಗ ನೋಡಿ, ನಿಮ್ಗೆ ಹೇಳ್ತೀನಿ ಕೇಳಿ, ಯಾವ ಸಂದರ್ಭದಲ್ಲಿ ಹೇಳಿದ್ರು ಎಂದೂ ಸರಳ ದಸರಾ ಮಾಡಿಲ್ಲ. ಅದೇನೇನು ಮಾಡಬೇಕು ಅದನ್ನೇ ಮಾಡ್ತಾರೆ. ಮೆರವಣಿಗೆ ಅದೇ, ಸಿಂಹಾಸನ ಅದೇ, ಎಲ್ಲಿದೆ ಬದಲಾವಣೆ? ಆಗಿಲ್ಲ. ಆದ್ದರಿಂದ ಏನು ಬೇಕಾದರೂ ಮಾಡಲಿ, ಆದರೆ ಭಾಳ ಗಾಂಭೀರ್ಯವಾಗಿ ಇವತ್ತಿನ ಪರಿಸ್ಥಿತಿ ಹದಗೆಟ್ಟಿದೆ. ಭಾಳ ಹದಗೆಟ್ಟಿರೋದ್ರಿಂದ ದಸರಾ ಆದರ್ಶವಾಗಿ ಮಾಡಬೇಕಾಗಿದೆ. ದಸರಾ ಒಂದು ರೀತಿ
ಜನರ ನಮ್ಮದೇ ದಸರಾ ಅಂಥೇಳಿ ರಾಜಕಾರಣಿಗಳ ದಸರಾ ಆಗಬಾರ್ದು. ಒಂದು ವಸ್ತರ ವಿನೂತನವಾಗಿ ದಸರಾ ಆಗಬೇಕು ಅನ್ನೋದು ನನ್ನ ಇಚ್ಛೆ. ಥ್ಯಾಂಕ್ ಯು ಸರ್.